ನೋಡಿ 28,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಅದು ಪ್ರದರ್ಶನ ಮಾಡ್ತಾ ಇದೆ. ಆದ್ರೆ ಭೂಮಿಗೆ ಎಂಟರ್ ಆಗ್ಬೇಕಾದ್ರೆ 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಎಂಟರ್ ಆದ್ರೆ ಅದರಷ್ಟು ತಾಪಮಾನ ಬಹಳಷ್ಟು ಇರುತ್ತೆ. ಟೆಂಪರೇಚರ್ ಬಂದ್ಬಿಟ್ಟು 2000-3000 ಡಿಗ್ರಿ ಕೆಲ್ವಿನ್ ಅಷ್ಟು ಟೆಂಪರೇಚರ್ ರೈಸ್ ಆಗುತ್ತೆ. ಯಾಕಂದ್ರೆ ಫ್ರಿಕ್ಷನ್ ಬರುತ್ತೆ ಆ ಮಾಡ್ಯೂಲ್ಗೂ ಮತ್ತೆ ನಮ್ಮ ಅಟ್ಮಾಸ್ಫಿಯರ್ ಫ್ರಿಕ್ಷನ್ ಆಗ್ತಿದ್ದಾಗೆ ಬಹಳಷ್ಟು. ಯಾಕಂದ್ರೆ ಈ ಅಟ್ಮಾಸ್ಫಿಯರ್ ಯಾವುದೇ ಒಂದು ಆಬ್ಜೆಕ್ಟ್ ಭೂಮಿಗೆ ಬರೋದನ್ನ ತಡೆಯುತ್ತೆ. ತಡೆದು ಅದನ್ನ ಅಲ್ಲಿ ಭಸ್ಮ ಮಾಡೋದೇ ಅದರ ಒಂದು ಈ ಪ್ರಕೃತಿಯ ಒಂದು ಬ್ಯೂಟಿ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಆ ಬ್ಯೂಟಿ ಅದು ಇಲ್ಲಿ ಬಾರಕವಾಗಿ ನಮ್ಗೆ ಪರಿಗಣಿಸುತ್ತೆ. ಯಾಕಂದ್ರೆ ಅಷ್ಟೊಂದು ಸ್ಪೀಡ್ ಅಲ್ಲಿ ಬರ್ಬೇಕಾದ್ರೆ ಫ್ರಿಕ್ಷನ್ ಆಗುತ್ತೆ. ಅದರಿಂದ ಆ 41 ನಿಮಿಷ ಅಂತ ನಾನು ಹೇಳಿದೆ. ಒಟ್ಟು 56 ನಿಮಿಷದ T-56 56 ನಿಮಿಷದ ಒಂದು ಏನು ಕ್ರಿಟಿಕಲ್ ಟೈಮ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ 41 ಮಿನಿಟ್ಸ್ ಬಂದ್ಬಿಟ್ಟು ಆ ಒಂದು 28,000 ಕಿಲೋಮೀಟರ್ ಪರ್ ಅವರ್ ಇಂದ ಆ ಗತಿನ 6,000 ಕಿಲೋಮೀಟರ್ ಪರ್ ಅವರ್ಗೆ ರಿಡ್ಯೂಸ್ ಮಾಡೋಕ್ಕಾಗತ್ತೆ. ಅದಾದ್ಮೇಲೆ ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ 6,000 ಕಿಲೋಮೀಟರ್ ಪರ್ ಅವರ್ ಇಂದ ಅದನ್ನ ಗತಿನ 6 ಕಿಲೋಮೀಟರ್ ಪರ್ ಅವರ್ಗೆ ಇಳಿಸ್ಬೇಕಾಗತ್ತೆ. ಅದಾದ್ಮೇಲೆ ಕರೆಕ್ಟ್ ಆಗಿ ಟಚ್ ಡೌನ್ ಮಾಡೋದು. ನೀವು ಹೇಳಿದಾಗೆ 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಾನು ಸ್ಟ್ರೈಟ್ ಆಗಿ ಇಳಿದ್ರೆ ಆ ಒಂದು 28 ರೀಎಂಟ್ರಿ ಟೈಮ್ ಅಲ್ಲಿ ಆ ಸ್ಪೀಡ್ 28,000 ಕಿಲೋಮೀಟರ್ ಮತ್ತೆ ಟಚ್ ಡೌನ್ ಟೈಮ್ ಅಲ್ಲಿ 28,000 ಕಿಲೋಮೀಟರ್ ಸ್ಪೀಡ್ ಇದ್ರೆ ಅದು ತೀರಾ ಸಮುದ್ರ ಕೆಳಗಡೆ ಹೋಗ್ಬಿಡುತ್ತೆ ಹೊರತು ನಾವು ರಿಕವರ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ನಾವು ಬಹಳ ಒಳ್ಳೆ ಒಂದು ಕ್ವಶನ್, ಒಳ್ಳೆ ಒಂದು ಥಿಂಕಿಂಗ್. ಅದು ಯಾಕಂದ್ರೆ ಆಗಬಾರ್ದು ಅಂತ ಹೇಳಿದ್ರೆ ಆ ಸ್ಪೀಡ್ ಅಲ್ಲಿ ನಾವು ಲ್ಯಾಂಡ್ ಮಾಡ್ಲಿಕ್ಕೆ ಆಗಲ್ಲ. ಲ್ಯಾಂಡ್ ಆಗ್ಬೇಕಾದ್ರೆ ನಾವು 6 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲೇ ಇರಬೇಕು. ಆಲ್ಮೋಸ್ಟ್ ಜೀರೋ ಸ್ಪೀಡ್ ಅಲ್ಲೇ ಇರಬೇಕು. ಅವಾಗ್ಲೇನೆ ನಾವು ಸೇಫ್ ಆಗಿ ನಾವು ಲ್ಯಾಂಡ್ ಆಗೋದು. ನಾವು ಡೀಲ್ ಮಾಡ್ತಾ ಇರೋದು ಅಸ್ಟ್ರೋನಾಟ್ಸ್ ಅಲ್ಲಿ. ಅಸ್ಟ್ರೋನಾಟ್ಸ್ ಕೂಡ ಅವ್ರಿಗೆ ಯಾವ ರೀತಿಯಾಗಿ ಕಂಫರ್ಟ್ ಆಗುತ್ತೆ ಅಂತ ನೋಡ್ಬೇಕು. ಯಾವಾಗ ರೀ ಎಂಟ್ರಿ ಆಗುತ್ತೆ, ಆ ಎಂಟ್ರಿ ಆಗ್ಬೇಕಾದ್ರೆ ಆ ಸ್ಪೀಡ್ ಅಲ್ಲಿ ಆ ಘರ್ಷಣೆನಲ್ಲಿ ಬಹಳಷ್ಟು ಫ್ರಿಕ್ಷನ್ ಮತ್ತೆ ಶಾಕ್ ಡೆವಲಪ್ ಆಗುತ್ತೆ. ಆ ಶಾಕ್ ಎಲ್ಲ ಬಂದ್ಬಿಟ್ಟು ಎಷ್ಟೇ ನಾವು ಅವಾಯ್ಡ್ ಮಾಡಿದ್ರು ಅದು ಅಸ್ಟ್ರೋನಾಟ್ಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಷ್ಟು ಅವ್ರ ಶಾಕ್ ನ ಟ್ರಾನ್ಸ್ಫರ್ ತಡ್ಕೋಬಹುದು, ಎಷ್ಟುವರೆಗೂ ಅವ್ರನ್ನ ಟ್ರೈನ್ ಮಾಡ್ಬೋದು, ಅದ್ರ ಮೇಲೆ ಆ ಟೈಮ್ ಕಂಪ್ಲೀಟ್ ಆಗಿ ನಿಗದಿ ಆಗಿರುತ್ತೆ. ಲಾಸ್ಟ್ 4 ಮಿನಿಟ್ಸ್ ಅಲ್ಲಿ 4th ಮಿನಿಟ್ ಆಫ್ ಕ್ರಿಟಿಕಾಲಿಟಿ ಅಂತ ನಾವೇನ್ ಹೇಳ್ತೀವಿ. ಆ 4th ಮಿನಿಟ್ ಅಲ್ಲಿ 2 ಪ್ಯಾರಾಚೂಟ್ ಡಿಪ್ಲಾಯ್ ಆಗುತ್ತೆ. ಆ 2 ಪ್ಯಾರಾಚೂಟ್ ಡಿಪ್ಲಾಯ್ ಆಗ್ಬೇಕಾದ್ರೆ ಸ್ಪೀಡ್ 6,000 ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಸುಮಾರಿಗೆ 600-700 ಕಿಲೋಮೀಟರ್ಗೆ ಇಳಿಯುತ್ತೆ. T-2 ಮಿನಿಟ್ಸ್ ಅಂತ ಹೇಳ್ತೀವಿ. ಟಚ್ ಡೌನ್ -2 ಮಿನಿಟ್ಸ್ ಅಂತ ಏನ್ ಹೇಳ್ತೀವಿ. ಆ ಟಚ್ ಡೌನ್ -2 ಮಿನಿಟ್ಸ್ ಅಲ್ಲಿ ಇದ್ರದ್ದು ಇನ್ನೂ 4 ಪ್ಯಾರಾಚೂಟ್ ಡಿಪ್ಲಾಯ್ ಆಗುತ್ತೆ. ಅವಾಗ ಇನ್ನೂ ಗತಿಯನ್ನ ಇನ್ನೂ ಕಡಿಮೆ ಮಾಡ್ಬೇಕಾಗುತ್ತೆ. ಕಡಿಮೆ ಆಗುತ್ತೆ. ಆ ಗತಿ ಕಡಿಮೆ ಆದಾಗ ಅಂದ್ರೆ ವೇಗ, ಅದ್ರದ್ದು ಸ್ಪೀಡ್ ಏನಿದೆ ಇನ್ನೂ ಕಡಿಮೆ ಆಗುತ್ತೆ. ಅದನ್ನ 600-700 ಕಿಲೋಮೀಟರ್ ಪರ್ ಅವರ್ ಇಂದ 6 ಕಿಲೋಮೀಟರ್ ಪರ್ ಅವರ್ಗೆ ರೆಡ್ಯೂಸ್ ಮಾಡಿ ಸ್ಪ್ಲಾಶ್ ಡೌನ್ ಅಂದ್ರೆ ಈ ಟಚಿಂಗ್ ಡೌನ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಜೀರೋ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಅಷ್ಟು ಸ್ಪೀಡ್ ರೆಡ್ಯೂಸ್ ಆದಾಗಲೇನೆ ಇದು ಅಸ್ಟ್ರೋನಾಟ್ಸ್ ಗೆ ಸೇಫ್ಟಿ. ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಸ್ಟ್ರೋನಾಟ್ಸ್. ಇವಾಗ ನಾವು ಕಾರ್ಗೋ ತರಂಗಿದೆ ತಗೊಂಬಂದು ಎತ್ತಾಕ್ಬಿಡ್ಬೋದು. ನೀವು ಹೇಳಿದಾಗೆ 3-4 ಅವರ್ಸ್ ಅಲ್ಲಿ ತಗೊಂಡು ಹಾಕ್ಬಿಡ್ಬೋದು ಅನ್ನೋ ಒಂದು ಅಟೆಂಪ್ಟ್ ಮಾಡುವ. ಅದನ್ನ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಆ ಗತಿಯಲ್ಲಿ ಎಂಟರ್ ಆದ್ರೆ ಏನೇ ಎಂಟರ್ ಆದ್ರೂ, ಏನೇ ಒಂದು ಇದು ಹೀಟ್ ಶೀಲ್ಡ್ಸ್ ಇದ್ರು, ಪ್ರೊಟೆಕ್ಷನ್ ಇದ್ರು ಕೂಡ ಬಹಳಷ್ಟು ಒಂದು ಶಾಕ್, ಥರ್ಮಲ್ ಶಾಕ್ ಅಂತ ಏನ್ ಹೇಳ್ತೀವಿ, ಥರ್ಮಲ್ ಶಾಕ್ ಜನರೇಟ್ ಆಗೋದ್ರಿಂದ ಆ ಗತಿಯನ್ನು ಕಡಿಮೆ ಮಾಡ್ಕೊಂಡೇನೆ ನಾವು ರೀ ಎಂಟ್ರಿ ಆಗ್ಬೇಕಾಗುತ್ತೆ. ಇದು ಈಗಿನ ಒಂದು ಪರಿಸ್ಥಿತಿ. ಇವಾಗ ಇನ್ನ 1 ಗಂಟೆಗಳು ಹೆಚ್ಚು ಕಡಿಮೆ, ಇವಾಗ 2 ಗಂಟೆ 33 ನಿಮಿಷ, 3 ಗಂಟೆ 27 ನಿಮಿಷಕ್ಕೆ ಈ ಒಂದು ಏನು ಸೇಫ್ ಆಗಿ ಬರುವಂತ ಒಂದು ಸಂಕಲ್ಪ ಆಗಿದೆ, ಒಂದು ಪ್ರೋಗ್ರಾಮಿಂಗ್ ಆಗಿದೆ, ಪ್ಲಾನಿಂಗ್ ಆಗಿದೆ. ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. 100% ಸಕ್ಸಸ್ಫುಲ್ ಆಗತ್ತೆ ಡಾಕ್ಟ್ರೆ, ಯಾವುದೇ ಅನುಮಾನ ಇಲ್ಲ. ಡಾಕ್ಟ್ರೆ ಈಗ ನೋಡಿ 17 ಅವರ್ ಯಾಕೆ ತಗೊಳುತ್ತೆ ಅಂತ ಹೇಳಿದ್ರಿ. ಆದ್ರೆ ಈಗ ನನಗೆ ವೈಯಕ್ತಿಕವಾಗಿ ಒಂದು ಡೌಟ್ ಬರ್ತಾ ಇರೋದೇನಂತಂದ್ರೆ, ಆಲ್ಮೋಸ್ಟ್ 11 ಗಂಟೆಯಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆದ್ರೆ ಅವ್ರು 17 ಗಂಟೆ ಯಾವುದೇ ಒಂದು ಚಲನವಲನ ಇಲ್ಲದೆ ಕೂತ ಜಾಗದಲ್ಲೇ ಕೂತ್ಕೊಂಡು ಬರ್ತಾರೆ ಅಂತಂದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲವೇ ಅಲ್ಲ. ಹೇಗ್ ಸಾಧ್ಯ ಅದು ಡಾಕ್ಟ್ರೆ? ನೋಡಿ, ಇದು ಸ್ಪೇಸ್ ಆಕ್ಟಿವಿಟಿ ಇದೆಯಲ್ಲ, ಈ ಅಸ್ಟ್ರೋನಾಟ್ ಆಕ್ಟಿವಿಟಿ ಮತ್ತೆ ಈ ಸ್ಪೇಸ್ ಸ್ಟೇಷನ್ ಆಕ್ಟಿವಿಟಿ, ಈ ಸ್ಪೇಸ್ ಕ್ರೂ ಮಾಡಿದ ಆಕ್ಟಿವಿಟಿ, ಇದೇ ಒಂದು ಬಹಳ ದೊಡ್ಡ ಚಾಲೆಂಜ್. ಇದಕ್ಕೆ ಈ ಆಸ್ಟ್ರೋನಾಟ್ಸ್ ಬಂದ್ಬಿಟ್ಟು ಈಗ ನಾರ್ಮಲ್ ಆಗಿ ಇವತ್ತು ನಾನು ಆಸ್ಟ್ರೋನಾಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾಳೆ ಇದರಲ್ಲಿ ಕ್ಯಾಪ್ಸೂಲ್ ಕೂತ್ಕೊಂಡು ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ. ಇದು ಬಸ್ ಅಲ್ಲಿ ಹೋದಾಗೆ, ನಮ್ಮ ಟ್ರೈನ್ ಅಲ್ಲಿ ಹೋದಾಗೆ ಅಲ್ಲ. ಇವರಿಗೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ವರ್ಷಾನುಗಟ್ಲೆ ತಗೊಳುತ್ತೆ. ಇವಾಗ
ನಾವೇ ನೋಡಿದ್ರೆ ಗಗನಯಾನಕ್ಕೆ ಬೇಕಾದಂತ 4 ಜನ ಆಸ್ಟ್ರೋನಾಟ್ಸ್ ಸೆಲೆಕ್ಟ್ ಮಾಡಿದ್ದು 2020 ಅವರಿಗೆ ಟ್ರೈನಿಂಗ್ ನಡೀತಾ ಇದೆ. ಇಂಡಿಯಾದಲ್ಲಿ ಟ್ರೈನಿಂಗ್ ನಡೀತಾ ಇದೆ. ಟ್ರೈನಿಂಗ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಿದೀವಿ. ಅವರಿಗೆ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಫಿಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಎಕ್ಸರ್ಸೈಸಸ್ ಹೇಳ್ಕೊಡ್ಬೇಕಾಗುತ್ತೆ. ಮತ್ತೆ ಇವಾಗ 17 ಗಂಟೆಗಳು ಅಲ್ಲಿ ಕೂತಾಗ್ಲೂ ಅವರುಗಳಿಗೆ ಎಕ್ಸರ್ಸೈಸ್ ಅವ್ರಿಗೆ ಚಲನವಲನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅವ್ರಿಗೆ ಚಲನವಲನೆ ಮಾಡ್ಬೇಕಾಗುತ್ತೆ. ಅವ್ರಿಗೆ ಅಲ್ಲೇ ಕೂತಿದ್ದ ಜಾಗದಲ್ಲೇ ಸ್ಟ್ರೆಚ್ ಮಾಡೋದಾಗ್ಲಿ, ಕೂತಿದ್ದ ಜಾಗದಲ್ಲೇನೆ ಅವ್ರಿಗೆ ಎಕ್ಸರ್ಸೈಸ್ ಮಾಡೋದಾಗ್ಲಿ, ಅದೇ ಅವ್ರಿಗೆ ಫುಡ್ ತಗೊಳ್ಳೋದಕ್ಕಾಗ್ಲಿ, ಮತ್ತೆ ಟಾಯ್ಲೆಟ್ ಹೋಗೋದಕ್ಕಾಗ್ಲಿ, ಅಲ್ಲಿ ಕ್ರೂ ಮಾಡ್ಯೂಲ್ ಮತ್ತೆ ಸರ್ವಿಸ್ ಮಾಡ್ಯೂಲ್ ಅಂತ ಇರುತ್ತೆ. ಆ ಕ್ರೂ ಮಾಡ್ಯೂಲ್ ಅಲ್ಲಿ ಅವರು ಇರ್ಬೇಕಾದ್ರೆ ಸರ್ವಿಸ್ ಮಾಡ್ಯೂಲ್ ಅಲ್ಲಿ ಬೇಕಾದಂತ ಆಕ್ಸಿಜನ್ಗಳು ತಗೊಳ್ಳೋಂತದಾಗ್ಲಿ, ಫುಡ್ ತಗೊಳ್ಳೋಂತದಾಗ್ಲಿ, ಮತ್ತೆ ಅಲ್ಲೇ ಲಿಮಿಟೆಡ್ ಮೂವ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಬೇಕಾದಂತ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅದರಲ್ಲಿ ಆಗಿರುತ್ತೆ ಅವರಿಗೆ. ನಾನು ಹೇಳಿದ ಹೇಗೆ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ ಅವ್ರು ಫಿಟ್ ಆಗ್ಬೇಕಾಗುತ್ತೆ. ಅದಾದ್ಮೇಲೆನೆ ಅವ್ರು 17 ಅವರ್ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದು ಮತ್ತೆ ಅದಷ್ಟೇ ಅಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಕೂತ್ಕೊಳ್ಳೋದೇ ಅಲ್ವಲ್ಲ, ಅದ್ರ ಜೊತೆನಲ್ಲಿ ಅವರಿಗೆ ಬೇಕಾದಷ್ಟು ಶಾಕ್ಸ್ ಇರುತ್ತೆ. ಆ ಸ್ಪೀಡ್ ಅಲ್ಲಿ ಮೂವ್ ಮಾಡ್ಬೇಕಾದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತೆ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ನಾವೇನ್ ಹೇಳ್ತೀವಿ, ಆ ಫೋರ್ಸ್ ಗಳು ಅವ್ರ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಅವ್ರ ಮೇಲೆ ಪ್ರೆಷರ್ ಇರುತ್ತೆ. ಅವ್ರ ಮೇಲೆ ಕೆಲವು ಟೈಮ್ ಅವ್ರ ಹೊರಗಡೆ ಬಿಸಾಕ್ದಂಗೆ ಆಗುತ್ತೆ, ಕೆಳಗಡೆ ಕೆಲವು ಟೈಮ್ ಕುಗ್ಗದಂಗೆ ಆಗುತ್ತೆ. ಈ ರೀತಿಯಾಗಿ ಆ 17 ಗಂಟೆಗಳಲ್ಲಿ ಕೂಡ ಪ್ರೆಷರ್ ಇರುತ್ತೆ. ಅದಲ್ಲದ ಹಾಗೆ ಲಾಸ್ಟ್ 1 ಅವರ್ ಇದೆ ನೋಡಿ, ಆ ಲಾಸ್ಟ್ 1 ಅವರ್ ಅಲ್ಲಿ ಏನ್ ರಿಎಂಟ್ರಿ ಟೈಮ್ ಅಲ್ಲಿ ಆ ಕ್ಯಾಪ್ಸೂಲ್ ಅದರಲ್ಲಿ ಅದು ಸಬ್ಜೆಕ್ಟ್ ಆಗುವಂತ ಒಂದು ಕಂಡೀಷನ್ ಏನಿದೆ ಅದು ಬಹಳಷ್ಟು ಒಂದು ಅಪಾಯಕಾರಿಯಾದಂತ ಒಂದು ಸಂಭವಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಆ 28,000 km/h ಸ್ಪೀಡ್ ಅಲ್ಲಿ ಎಂಟ್ರ್ ಆಗ್ಲೇಬೇಕು. ಎಂಟ್ರ್ ಆಗೋ ಟೈಮ್ ಅಲ್ಲಿ 28,000 km ಇದ್ದೇ ಇರುತ್ತೆ. 28,000 km/h ಸ್ಪೀಡ್ ನ ಕಡಿಮೆ ಮಾಡ್ಕೊಂಡು ನಾವು ಬರ್ಬೇಕು ಹೊರತು ಎಂಟ್ರ್ ಆಗ್ಬೇಕಾದ್ರೆ ಕಡಿಮೆ ಆಗುವಂತ ಒಂದು ಚಾನ್ಸಸ್ ಇರಲ್ಲ. ಯಾಕಂದ್ರೆ ಆರ್ಬಿಟ್ ಸ್ಪೀಡ್ ಅಂತ ಇರುತ್ತೆ. ಆರ್ಬಿಟ್ 400 km ಆರ್ಬಿಟ್ ಅಲ್ಲಿ ಆ ಸ್ಪೀಡ್ ಇದ್ದೇ ಇರುತ್ತೆ. ಇನ್ನು ಕೆಳಗಡೆ ಬಂದ್ರೆ ಇನ್ನೂ ಸ್ಪೀಡ್ ಜಾಸ್ತಿ ಇರುತ್ತೆ. ಅದರಿಂದ ಆ ಒಂದು ಗತಿಯನ್ನ ಕಡಿಮೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಬಹಳ ಸೂಕ್ಷ್ಮವಾಗಿ ಅವರಿಗೆ ಎಲ್ಲ ತರದ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಮತ್ತೆ ಇವಾಗ ನೋಡಿದ್ರೆ ಸುನಿತಾ ವಿಲಿಯಮ್ಸ್ ಹೋಗಿದ್ದು ಬರೀ 6 ದಿನಕ್ಕೆ ಮಾತ್ರ. ಆದ್ರೆ ಅವರ ಸ್ಟೇ ಬಂದ್ಬಿಟ್ಟು 9 ತಿಂಗಳಿಗಿಂತ ಹೆಚ್ಚಾಗಿ ಅದು ಎಕ್ಸ್ಟೆಂಡ್ ಆಯ್ತು. ಆದ್ರೆ ಅವರಿಗೆ ಈ ರೀತಿಯಾಗಿ ಆಗುವಂತ ಒಂದು ಸನ್ನಿವೇಶ ಬರಬಹುದು ಅನ್ನೋ ಒಂದು ಆಂಟಿಸಿಪೇಟಿ, ಅದಕ್ಕೂ ಕೂಡ ಪ್ರಿಪರೇಷನ್ ಮಾಡಿರ್ತಾರೆ. ಅಕಸ್ಮಾತ್ ಇವ್ರು ಹೋಗ್ಬೇಕಾದ್ರೆ ಅವ್ರು ತಗೊಂಡೋಗಿರೋ ಬಟ್ಟೆಗಳು, ಡ್ರೆಸ್ಗಳು, ಮತ್ತೆ ಅವ್ರಿಗೆ ಬೇಕಾದಂತ ಏನೇನು ವಸ್ತುಗಳು ಅವ್ರಿಗೆ ಬೇಕಾಗುತ್ತೋ ಅದನ್ನೆಲ್ಲ ಅವ್ರ ಜೊತೆಯಲ್ಲಿ ತಗೊಂಡೋಗಿರ್ತಾರೆ. ಇವಾಗ ನಾವು ಒಂದು ಊರಿಂದ ಇನ್ನೊಂದು ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಏನೇನು ತಗೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಅವರ ಒಂದು ಪ್ಯಾಕಿಂಗ್ ಏನಿದೆ, ಪ್ಯಾಕಿಂಗ್ ಕಿಟ್ಸ್ ಅಂತ ಏನಿದೆ, ಫುಡ್ ಆಗ್ಲಿ, ಡ್ರೆಸ್ ಆಗ್ಲಿ, ಅವ್ರಿಗೆ ಬೇಕಾದಂತ ಕಾಸ್ಮೆಟಿಕ್ಸ್ ಆಗ್ಲಿ, ಬೇಕಾದಂತ ಸಾಮಾನುಗಳು ಎಲ್ಲವನ್ನು ಅವ್ರು ತಗೊಂಡೋಗೋದು ಆ 6 ದಿನಕ್ಕೆ ತಗೊಂಡೋಗಿರ್ತಾರೆ. ಅಂದ್ರೆ ಒಬ್ರು ಹಾಕಿದಂತ ಡ್ರೆಸ್ ಇನ್ನೊಬ್ರು ಹಾಕಕ್ಕಾಗಲ್ಲ. ಒಬ್ರಿಗೆ ಸೂಟ್ ಹಾಕುವಂತ ಒಂದು ಸೂಟ್ ಏನಿದೆ ಆಸ್ಟ್ರೋನಾಟ್ ಸೂಟ್, ಅದು ಕೂಡ ಎಲ್ಲ ಟೈಲರ್ ಮೇಡ್ ಇದು. ಎಲ್ರಿಗೂ ಒಂದೇ ತರ ಆಗಲ್ಲ. ಅವರವರ ಬಾಡಿಗೆ, ಅವರವರ ಕಂಡೀಷನ್ಗೆ ಮಾಡುವಂತ ಒಂದು ಎಲ್ಲರನ್ನು ತಗೊಂಡೋಗಿರೋದು ಎಕ್ಸ್ಟೆಂಡ್ ಆದಾಗ್ಲೇ ಒಂದು ಅವರಿಗೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ಬೇಕಾಗುತ್ತೆ. ಇವಾಗ ಏನಿಲ್ಲ, ಮಕ್ಕಳು ಎಕ್ಸಾಮ್ ಹೋಗ್ತಾ ಇರ್ತಾರೆ, ಕೆಲವು ಟೈಮ್ ಏನಾಗುತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಎಕ್ಸಾಮ್ ರೈಟ್ ಟೈಮ್ ಆಗ್ಬಿಟ್ರೆ ಆ ಮಕ್ಕಳು ಫಾರ್ ಎಕ್ಸಾಂಪಲ್ 100 ತಗೊಂಡ್ಬಿಟ್ರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಹೋದ್ರೆ ಅವ್ರಿಗೆ ಟೆನ್ಷನ್, ಆ ಒಂದು ಆಂಗ್ಸೈಟಿ, ಅನ್ಸರ್ಟನಿಟಿ ಇಂದ 100 ತಗೊಳ್ಳೋಂತ ಮಕ್ಕಳು 60-70 ತಗೊಳ್ಳೋಂತ ಒಂದು ಸನ್ನಿವೇಶ ಮತ್ತೆ ಸಿಚುವೇಶನ್ ನಾವು ನೋಡಿದೀವಿ. ಇದು ನಡೆಯುವಂತ ಸಿಚುವೇಶನ್. ದೇರ್ಫೋರ್ ಈ ಸ್ಪೇಸ್ ಫೀಲ್ಡ್ ಅಲ್ಲಿ, ಈ ಗಗನಯಾತ್ರಿಗಳ ಫೀಲ್ಡ್ ಅಲ್ಲಿ ಅವ್ರಿಗೆ ಬೇಕಾದಂತ ಒಂದು ರೆಸಿಲಿಯನ್ಸ್ ಅಂತ ಏನ್ ಹೇಳ್ತೀವಿ, ಟಫ್ನೆಸ್ ಅಂತ ಏನ್ ಹೇಳ್ತೀವಿ, ಫಿಸಿಕಲ್ ಟಫ್ನೆಸ್, ಮೆಂಟಲ್ ಟಫ್ನೆಸ್, ಸೈಕಲಾಜಿಕಲ್ ಟಫ್ನೆಸ್ ಬಹಳಷ್ಟು ಅವರಿಗೆ ಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಟ್ರೈನಿಂಗ್ ಮಾಡ್ತಾರೆ. ಅದರಲ್ಲಿ ಕೂಡ 59 ವರ್ಷ ತುಂಬಿದ ಸುನಿತಾ ವಿಲಿಯಮ್ಸ್ ಅವರು ಏಜ್ ಕೂಡ ಅವರ ಜೊತೆನಲ್ಲಿಲ್ಲ. ಅವ್ರ ಜೊತೆಯಲ್ಲಿರೋ ಎಲ್ಲ ಆಸ್ಟ್ರೋನಾಟ್ಸ್ 20 ವರ್ಷ, 22 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ ಇದ್ರೆ ಹೆಚ್ಚು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ 59 ವರ್ಷದಲ್ಲಿ ಅವರು ಇಷ್ಟೊಂದು ಯಾತ್ರೆಯನ್ನು ಮಾಡಿರೋದು ನಿಜವಾಗ್ಲೂ ಒಂದು ಬಹಳ ದೊಡ್ಡ ಸಾಧನೆ ಅಂತಾನೆ ನಾವು ಹೇಳ್ಬೇಕು. ಆದ್ರೆ ಇವ್ರ ತರ ಬೇರೆ ಟ್ರಾವೆಲ್ ಮಾಡಿಲ್ವಾ ಅಂತ ಹೇಳ್ಬೋದು. ರಷ್ಯನ್ ಆಸ್ಟ್ರೋನಾಟ್ಸ್ ಕೆಲವರು 1000 ದಿನ, ಒಟ್ಟು 1000 ದಿನ ಅಂದ್ರೆ 350-400 ದಿನಗಳು ಕಂಟಿನ್ಯೂಸ್ ಆಗಿ ಇದ್ದವರು ಇದ್ದಾರೆ. ಹೋಗಿ ವಾಪಸ್ ಬಂದು ಮತ್ತೆ ಹೋಗಿ ಟೋಟಲ್ ಆಗಿ 1000 ದಿನ ಆಗಿರೋಂತವ್ರು ಕೂಡ ಇದ್ದಾರೆ. ಆದ್ರೆ ಅವ್ರಿಗೂ ಮತ್ತೆ ಇವರ ಸುನಿತಾ ವಿಲಿಯಮ್ಸ್ ಬಹಳಷ್ಟು ಡಿಫರೆನ್ಸ್ ಇದೆ. ಇವರು ಒಂದು ನಾವು ಏನೇ ಆದ್ರೂ ಕೂಡ
ಒಂದು ಫಿಸಿಕಲ್ ಸ್ಟ್ರೆಂತ್ ಅಂತ ಏನು ಇರುತ್ತೆ ಒಂದು ಮೆನ್ನಿಗೂ ಫಿಮೇಲ್ಗೂ ಆ ಫಿಸಿಕಲ್ ಸ್ಟ್ರೆಂತ್ ಅಲ್ಲಿ ಡಿಫರೆನ್ಸ್ ಇರುತ್ತೆ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದ ಆದ್ರೆ ಫಿಸಿಕಲ್ ಡಿಫರೆನ್ಸ್ ಅಲ್ಲಿ ಇರೋದ್ರಿಂದ ಆ 59 ವರ್ಷದಲ್ಲಿ ಇಷ್ಟೊಂದು ಕ್ಷಮತೆಯಿಂದ 9 ತಿಂಗಳು ISS ನ ಮ್ಯಾನೇಜ್ ಮಾಡ್ಕೊಂಡು ಸುಮ್ನೆ ಕೂತಿಲ್ಲ ಅವರಲ್ಲಿ ಅಲ್ಲಿ ISS ನ ಮ್ಯಾನೇಜ್ ಮಾಡ್ಕೊಂಡು ಕ್ಯಾಪ್ಟನ್ಶಿಪ್ ಅವ್ರಿಗೇನೆ ಆ ಕ್ಯಾಪ್ಟನ್ಶಿಪ್ ಮಾಡ್ಕೊಂಡು ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ಮಾಡಿ ಮತ್ತೆ ಅಲ್ಲಿ ಆ ಒಂದು ಕಂಡೀಷನ್ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ಹೋಗ್ತೀರಾ ನಾಳೆ ಹೋಗ್ತೀರಾ ಆ ಒಂದು ಕಂಡೀಷನ್ ಎಲ್ಲಾನು ನೋಡ್ಕೊಂಡು ಆ ಒಂದು ಸಿಚುವೇಶನ್ ನ ಇವ್ರು ಮ್ಯಾನೇಜ್ ಮಾಡ್ಕೊಂಡು ಬಂದಿರೋದು ಬಹಳ ಒಂದು ದೊಡ್ಡ ಸಾಧನೆನೆ. ಅದ್ರ ಜೊತೆನಲ್ಲಿ ನಾವು ನೋಡಿರ್ಬೋದು ಅವ್ರಿಗೆ ಬಾಡಿನಲ್ಲಿ ಮಾಸ್ ಲಾಸ್ ಫಿಸಿಕಲ್ ಆಗಿ ಕಾಣ್ತಾ ಇದೆ. ನಾವು ನೋಡ್ಬೋದು ಅವ್ರನ್ನ ಲಾಸ್ಟ್ ಟೈಮ್ ಜನವರಿ ಅವರು ಏನು ನ್ಯೂ ಇಯರ್ಸ್ ವಿಶ್ ಮಾಡಕ್ ಬಂದ್ರು ಅವಾಗ ಅವರ ಫೋಟೋನ ನೀವು ಕಂಪೇರ್ ಮಾಡಿ ನೋಡಿದ್ರೆ ಡೆಫಿನೆಟ್ ಆಗಿ ಅವ್ರು ಸಣ್ಣ ಆಗಿದ್ದಾರೆ, ಅವ್ರ ಬಾಡಿ ಕುಗ್ಗಿದೆ ಅನ್ನೋದು ಕಾಣುತ್ತೆ. ಪ್ಲಸ್ ಅವ್ರದ್ದು ಬೋನ್ ಬ್ರಿಟಲ್ ಆಗಿರುತ್ತೆ. ಒಂದು ಏನು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಅದು ಅದರಿಂದ ತೊಂದರೆ ಆಗಿರುತ್ತೆ. ಮತ್ತೆ ಏನು ಝೀರೋ ಗ್ರಾವಿಟಿ ಇರೋದ್ರಿಂದ ಬ್ಲಡ್ ಹೆಚ್ಚು ತಲೆ ಭಾಗಕ್ಕೆ ಹೆಚ್ಚು ಬ್ಲಡ್ ಇರುತ್ತೆ, ಅದರಿಂದ ರೆಟಿನಾ ಎಫೆಕ್ಟ್ ಆಗಿರುತ್ತೆ. ಬಾಡಿಲಿ ಇರುವಂತ ಮೇಜರ್ ಆರ್ಗನ್ಸ್ ಎಲ್ಲ ಏನು ಗ್ರೌಂಡ್ ಬಿನೈನ್ಗೆ ಅದು ಸೂಟ್ ಆಗಿರುತ್ತೆ, ಆ ಸ್ಪೇಸ್ ಗೆ ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಆಗ್ಬೇಕಾದ್ರೆ ಸಾಕಷ್ಟು ಅದರಲ್ಲಿ ಅವರು ತೊಂದರೆಗಳನ್ನ ಅನುಭವಿಸಿರುವಂತ ಒಂದು ಸಾಧ್ಯತೆಗಳಿದೆ. ಇಷ್ಟೆಲ್ಲ ಮಾಡ್ಕೊಂಡು ಅವರು ಸಕ್ಸಸ್ಫುಲ್ ಆಗಿ 9 ತಿಂಗಳು ಅಲ್ಲಿ ಇದ್ದು ಬಿಟ್ಟು ಸಕ್ಸಸ್ಫುಲ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋದು ಬಹಳ ಒಂದು ದೊಡ್ಡ ಒಂದು ಸಾಧನೆ ಅಂತ ನಾವು ಹೇಳ್ಬೇಕು. ಅವ್ರು ಬಂದಾಗ ಒಂದು ಚಿಕ್ಕ ಮಗುವಿನ ತರನೇ ಅವ್ರನ್ನ ಟ್ರೀಟ್ ಮಾಡುವಂತ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅವರು ಆದಷ್ಟು ಬೇಗ ರಿಕವರ್ ಆಗಿ ಮತ್ತೆ ಎಲ್ಲರ ಜೊತೆಯಲ್ಲಿ ಬೆರೆಯುವಂತ ಒಂದು ಸನ್ನಿವೇಶ ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇದೆ. ಅದೇ ನಂಬಿಕೆ ನಮಗೂ ಕೂಡ ಇದೆ ಅನ್ನೋದು ನಿಜ. ಓಕೆ ಡಾಕ್ಟರ್, ಈಗ ನೋಡಿ 8 ದಿನಕ್ಕೆ ಅಂತ ಹೋದವರು 9 ತಿಂಗಳು ಬೇಕಾಗುತ್ತೆ ಈಗ ಅವರು ವಾಪಸ್ ಬರ್ತಾ ಇರೋದಕ್ಕೆ. 9 ತಿಂಗಳಲ್ಲಿ 5 ಬಾರಿ ಅಟೆಂಪ್ಟ್ ಆಗಿದೆ, ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಅಂತೇಳಿ ಪ್ರಯತ್ನ ನಡೆದಿದೆ. ಆದ್ರೆ ಅದು ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದ ಆಗಿದೆ ಅಂತ ಹೇಳಲಾಗ್ತದೆ. ನನ್ನ ಮೊದಲನೇ ಪಾಯಿಂಟ್, 8 ದಿನಕ್ಕೆ ಅಂತ ಹೋದವರು 9 ತಿಂಗಳು ಯಾಕಾಯ್ತು? ಎರಡನೇ ಪಾಯಿಂಟ್ ಅಂದ್ರೆ ಎರಡನೇ ಪ್ರಶ್ನೆ, 5 ಬಾರಿ ಅಟೆಂಪ್ಟ್ ಆದಾಗೂ ಕೂಡ ತಾಂತ್ರಿಕ ದೋಷ ಅಂತ ಹೇಳಿ ಅದು ಕ್ಯಾನ್ಸಲ್ ಆಯ್ತು. ಈ 2 ಪ್ರಶ್ನೆಗಳಿಗೆ ಉತ್ತರ ನನಗೆ ಬೇಕಿರುವಂತದ್ದು ಏನಿರ್ಬೋದು ಅಂತೇಳಿ. ನೋಡಿ, ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಕ್ವಶನ್. ನಮ್ಮ ವ್ಯೂವರ್ಸ್ಗೆ ನೀವು ತಿಳುವಳಿಕೆ ಮಾಡಿಸ್ಕೊಡುವಂತ ಒಂದು ಸಂದರ್ಭವನ್ನ ನೀವು ಕ್ರಿಯೇಟ್ ಮಾಡ್ಕೊಟ್ಟಿದ್ರ. ಬಹಳ ಸಂತೋಷ ಆಗ್ತದೆ ನನಗೆ ಈ ಕ್ವಶನ್ ಆನ್ಸರ್ ಮಾಡಿ. ಇದ್ರಲ್ಲಿ ಏನಂತ ಹೇಳಿದ್ರೆ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದನ್ನ ಇದನ್ನ ಬಿಲ್ಡ್ ಮಾಡಿದ್ದು ರಷ್ಯಾ, ಅಮೆರಿಕ, ಕೆನಡಾ, ಯುರೋಪ್ 5 ದೇಶಗಳು ಸೇರ್ಬಿಟ್ಟು ಈ ಒಂದು ಜಪಾನ್ ಸೇರಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ 1998 ಅಲ್ಲಿ ಪ್ರೋಟಾನ್ ಅನ್ನೋ ಒಂದು ರಷ್ಯನ್ ರಾಕೆಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿ ಎಸ್ಟಾಬ್ಲಿಷ್ ಮಾಡಾಕಾಯ್ತು. ಈ ಸ್ಪೇಸ್ ಸ್ಟೇಷನ್ ಅರ್ತ್ ಅಲ್ಲಿ ಯಾವ ರೀತಿಯಾದ ಕಂಡೀಷನ್ ಇದೆ ಅದೇ ರೀತಿಯಾದ ಕಂಡೀಷನ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ